ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಮಂಡ್ಯ ಇವರ ಆಶ್ರಯದಲ್ಲಿ ಸ್ತ್ರೀ ಅಂದರೆ ಅಷ್ಟೇ ಸಾಕೆ 2025 ಮತ್ತು ಮಹಿಳಾ ಖೋ-ಖೋ ವರ್ಲ್ಡ್ ಕಪ್ ವಿಜೇತ ತಂಡದಲ್ಲಿದ್ದ ಮೈಸೂರು ಜಿಲ್ಲೆ ಟಿ. ನರಸೀಪುರ ತಾಲೂಕಿನ ಕುರುಬನೂರು ಗ್ರಾಮದ ಕುಮಾರಿ ಚೈತ್ರಾ ರವರಿಗೆ ಅಭಿನಂದನಾ ಸಮಾರಂಭವನ್ನು ನಗರದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯ ಮಂಡ್ಯ ಟೌನ್ ಘಟಕ 1ರ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಭವಾನಿ ಲೋಕೇಶ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಹಲೋ, ಇಷ್ಟು ಜನ ನಿಲ್ಸಿದ್ರೆ ಹೆಂಗೆ ಕವರ್ ಮಾಡ್ತೀರಾ? ಮೇಡಮ್ ಇಲ್ಲಿ ನೋಡಿ. ಓಕೆ, ರೆಡಿ. ಹಲೋ, ಹಾಂ, ನೀವು ಕ್ಯಾನ್ಲೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಭವಾನಿ ಲೋಕೇಶ್ ಅವರು ಕಾರ್ಯಕ್ರಮದ ಕುರಿತು ಸವಿವರವಾಗಿ ಮಾತನಾಡಿದರು. ಇವತ್ತು ನಾವು ನೀವೆಲ್ಲ ಒಂದು ಒಳ್ಳೆಯ ಕಾಲಮಾನದಲ್ಲಿ ಬದುಕ್ತಾ ಇದ್ದೀವಿ. ತುಂಬ ತಾಂತ್ರಿಕವಾದ ಅನೇಕ ಅನ್ವೇಷಣೆಗಳಾಗ್ತಾ ಇದೆ ಮತ್ತು ಕೈಯಲ್ಲಿ ಮೊಬೈಲ್ ಇದೆ, ಇಡೀ ಪ್ರಪಂಚನೇ ನಮ್ಮ ಕೈಯಲ್ಲಿರೋ ಹಾಗೆ. ಆದರೆ ಯಾವುದೇ ಒಂದು ತಾಂತ್ರಿಕತೆಯಾಗಲಿ ಅಥವಾ ಇವತ್ತು ನಮಗೇನೆಲ್ಲ ಕೊಡ್ಮಾಡ್ತಾ ಇದೆ ಈ ಪ್ರಪಂಚ, ಅದಾಗಲಿ ಒಳ್ಳೆಯದಕ್ಕೆ ಮಾತ್ರವೇ ಉಪಯೋಗ ಆಗಬೇಕು ಅನ್ನೋದು ಮತ್ತು ಅದನ್ನು ನಾವೆಷ್ಟು ಸಮರ್ಥವಾಗಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ತುಂಬ ಅವಕಾಶಗಳ ಒಂದು ಕೊರತೆ ಏನಿಲ್ಲ, ಖಂಡಿತ ಅವಕಾಶಗಳ ಬಾಗಿಲು ತೆರೆದಿದೆ. ಅದನ್ನು ನೀವೆಲ್ಲರೂ ಉಪಯೋಗಿಸ್ಕೊಳ್ಬೇಕು. ನೀವಂತೂ ಹಾಸ್ಟೆಲಲ್ಲಿ ಇದ್ದೀರಿ, 24x7 ಇಲ್ಲಿ ಇರ್ತೀರಿ. ಹಾಗಾಗಿ ನಿಮಗೆ ಸಿಗುವಂತಹ ಎಲ್ಲ ಅವಕಾಶಗಳನ್ನ ದಯಮಾಡಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಒಳಗಡೆ ಯಾವ ಪ್ರತಿಭೆ ಇದೆಯೋ, ಪ್ರಜ್ಞಾ ನವೋನ್ಮೇಷಾಲಿನಿ ಪ್ರತಿಭಾ ಮತ ಅನ್ನೋದೊಂದು ಮಾತಿದೆ, ಅದನ್ನ ಕವಿ ಹೇಳ್ತಾನೆ. ನಿಮ್ಮ ಒಳಗಿನ ಯಾವ ಪ್ರತಿಭೆ ಇದೆಯೋ ಆ ಪ್ರತಿಭೆಗೆ ಪ್ರೋತ್ಸಾಹ. ಒಂದು ಹಾಸ್ಟೆಲ್ ವ್ಯವಸ್ಥೆ ಇದೆ ಮತ್ತು ನಿಮ್ಮ ನೆಚ್ಚಿನ ಯೋಗಿತಾ ಮ್ಯಾಮ್ ಇದ್ದಾರೆ. ಜೊತೆಗೆ ನಿಮಗೆ ಸಿಗುವಂತ ಇಲ್ಲಿ ಸಿಗುವಂತ ಅವಕಾಶಗಳಿದೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಯಾರಿಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆ ಅದನ್ನೇ ಹೆಚ್ಚೆಚ್ಚು ಬೆಳೆಸ್ಕೊಳ್ತಾ ಹೋಗ್ಬೇಕು. ಈಗ ಖೋ-ಖೋ ಆಡ್ತೀನಿ ಅಂತ ಅವ್ರಿಗೆ ಗೊತ್ತಾಯ್ತು, ಅದಕ್ಕೆ ಬೆಳೆಸ್ಕೊಳ್ತಾ ಹೋದ್ರು. ನಿಮಗೆ ಯಾವುದರ ಬಗ್ಗೆ ಆಸಕ್ತಿ ಇದೆ ದಯಮಾಡಿ ಅದನ್ನ ಉಪಯೋಗಿಸ್ಕೊಳ್ಳಿ, ಬೆಳೆಸಿ. ನಂತರ ಅವಕಾಶ ತಾನಾಗಿ ಸಿಗುತ್ತೆ, ಪ್ರೋತ್ಸಾಹ ಕೂಡ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಸೋಸಿಯೇಷನ್ ಆಫ್ ಅಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ಬಿನ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ವಿ ಬೈದಿರವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಹಾಗೆ ಸಂಬೋಧಿಸ್ತೀನಿ ಎಲ್ಲ ಕಡೆ. ಮುಂದೆ ಇರೋದ್ರ ಮಹಾಲಕ್ಷ್ಮಿ ಅಂತ ಕರಿತೀರಿ. ಅದಕ್ಕೆ ನಿಮ್ಮನ್ನೇ ಒಬ್ಬರು ಕೇಳಿದ್ರು, ಏನಕ್ಕೆ ನೀವು ಮಹಾಲಕ್ಷ್ಮಿಯರೇ ಅಂತ ಕರಿತೀರಿ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ನಮ್ಮ ಸಂಸ್ಕಾರ ಸಂಸ್ಕೃತಿಯ ಒಂದು ಭಾಗ. ಮನೆಗೆ ಹೆಣ್ಣು ಬಂದ್ರೆ ಅವ್ರು ಮಹಾಲಕ್ಷ್ಮಿ ಬಂದ, ನೀವೇನಾದ್ರು ವರದಕ್ಷಿಣೆ ತಗೊಂಡು ಬರ್ತಾರೆ ಅಂತೇಳಿ ನೀವು ಮಹಾಲಕ್ಷ್ಮಿ ಬಂದ್ರು ಅಂತ ಹೇಳ್ತೀರಾ ಅಂತಂದ್ರು. ಇಲ್ಲ ಇಲ್ಲ, ವರದಕ್ಷಿಣೆ ಕಾಲ ಎಲ್ಲ ಮುಗಿದೋಯ್ತು. ಈಗ ವರದಕ್ಷಿಣೆಗಳು ಕಡಿಮೆ ಆಗೋಗಿದೆ. ಈಗ ಏನಿದ್ರು ಮಹಾಲಕ್ಷ್ಮಿ ಅಂತ ನಾವ್ ಏನು ಕೇಳ್ತೀವಿ ಅಂತಂದ್ರೆ, ಈ ಪುರುಷರು ಯಾವಾಗಲೂ ಕೂಡ ಹೊರಗಡೆ ಓಡಾಡ್ತಾ ಇರ್ತಾರೆ. ಹೊರಗಡೆ ಓಡಾಡ್ತಾರೆ ಅಂತ ಸಂದರ್ಭದಲ್ಲಿ ಈ ಸಹವಾಸಗಳು ಜಾಸ್ತಿ, ಸಹವಾಸ ದೋಷಗಳು ಜಾಸ್ತಿ. ಏನು ದುಡಿತಾರೆ ಅದನ್ನೆಲ್ಲ ಹೊರಗಡೆ ಅನವಶ್ಯಕವಾಗಿ ಖರ್ಚು ಮಾಡಂತ ದಾರಿಗಳು ಹೆಚ್ಚಾಗ್ತಾ ಹೋಗಿ ಮನೆಯನ್ನು ನೋಡೋದು ಕಡಿಮೆ ಆಗ್ತಾ ಬರ್ತದೆ. ಯಾವಾಗ ಒಂದು ಹೆಣ್ಣು ಮನೆಯನ್ನ ಪ್ರವೇಶಿಸ್ತಾಳೋ ಅವಳು ಪುರುಷನನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡ್ತಾಳೆ. ನೀವು ನೋಡ್ಬೇಕಾಗಿರೋದು ಮನೆಯನ್ನ, ಮನೆ ಮಕ್ಕಳನ್ನ, ಮನೆಯಲ್ಲಿ ಮಕ್ಕಳಂತ ವಿದ್ಯಾಭ್ಯಾಸವನ್ನ, ಹೊರಗಡೆ ಅವ್ರದನ್ನ ನೋಡೋದನ್ನ ನೀವು ಮೊದಲು ಮನೆ ನೋಡಿ ಅಂತೇಳಿ ಹಿಡಿದು ನಿಲ್ಲಿಸಿ ಮನೆಯನ್ನ ಉದ್ಧಾರ ಮಾಡ್ಲಿಕ್ಕೆ ಬಹಳಷ್ಟು ಶ್ರಮ ಪಡ್ತಾಳೆ. ಅದರಿಂದಾಗಿ ಲಕ್ಷ್ಮಿ ಹೊರಗಡೆ ಹೋಗೋದು ಮನೆಯೇ ಉಳ್ಕೊಳ್ಳುತ್ತೆ. ಅದಕ್ಕೆ ಹೇಳೋದು ಮನೆಗೆ ಮಹಾಲಕ್ಷ್ಮಿ ಆಗಿ ಬಂತು ಅಂತ. ಹಾಗೆ ಹೆಣ್ಣು ಬಂದ್ರೆ ಮಹಾಲಕ್ಷ್ಮಿ ಬಂತು ಅಂತ ಹೇಳಿ. ಮದುವೆ ಆದ್ಮೇಲೆ ಎಷ್ಟೋ ಗಂಡಸರ ಒಂದು ಜೀವನ ಉದ್ಧಾರ ಹೋಗುತ್ತಂತೆ. ಯಾವ ಕಾರಣದಿಂದ? ಮಹಾಲಕ್ಷ್ಮಿಯರ ಆಗಮನದಿಂದ. ಅದರಿಂದಾಗಿ ಯಾರು ಹೆಸರು ಕೊಟ್ಟರೋ ಗೊತ್ತಿಲ್ಲ, ನೀವೆಲ್ಲರೂ ಕೂಡ
ಯಾವ ಮನೆಯನ್ನು ಸೇರ್ತಿರೋ ಅದನ್ನ ಬೆಳಗುವಂತ ಮಹಾಲಕ್ಷ್ಮಿಯರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಿಮಗ್ ನೀವೇ ಒಂದು ಚಪ್ಪಾಳೆಯನ್ನ ಈ ಸಂದರ್ಭದಲ್ಲಿ ಕೊಡ್ಕೊಳ್ಬೇಕು. ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮಂಡ್ಯದ ನಿಲಯ ಪಾಲಕರಾದ ಶ್ರೀಮತಿ ಯೋಗಿತಾ ಹೆಸ್ರವರು 2025 ವರ್ಲ್ಡ್ ಕಪ್ ಖೋಖೋ ಚಾಂಪಿಯನ್ ವಿಜೇತ ತಂಡದ ಸದಸ್ಯೆಯಾದ ಕುಮಾರಿ ಚೈತ್ರರವರ ಯಶೋಗಾಥೆಯ ಬಗ್ಗೆ ವಿವರವಾಗಿ ತಿಳಿಸಿದರು. ಮಹಿಳಾ ಸಾಧಕಿಯರಿಗೆ ಅಭಿನಂದನಾ ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ಖೋಖೋ ಆಟಗಾರ್ತಿ ಕುಮಾರಿ ಚೈತ್ರ ಪಿ ರವರಿಗೆ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅರ್ಪಿಸಿದ ಅಭಿನಂದನಾ ಪತ್ರ. ಸನ್ಮಾನ್ಯರು, ಟಿ ನರಸೀಪುರ ತಾಲೂಕಿನ ಪುರಬೋರು ಗ್ರಾಮದ ಶ್ರೀ ಬಸವಣ್ಣ ಮತ್ತು ಶ್ರೀಮತಿ ನಾಗರತ್ನಮ್ಮ ದಂಪತಿಗಳಿಗೆ ದಿನಾಂಕ 8/1/2002 ಜನಿಸಿದಿರಿ. ಬಾಲ್ಯದಿಂದಲೇ ಶಾಲಾ ಕಾಲೇಜುಗಳಲ್ಲಿ ಖೋಖೋ ತರಬೇತಿಯನ್ನು ಪಡೆದು ರಾಷ್ಟ್ರೀಯ ಸಬ್ ಜೂನಿಯರ್ 3 ಬಾರಿ, ನ್ಯಾಷನಲ್ ಜೂನಿಯರ್ ಖೋಖೋ ಸ್ಪರ್ಧೆ 3 ಬಾರಿ, ಸೀನಿಯರ್ ರಾಷ್ಟ್ರೀಯ ಖೋಖೋ 5 ಬಾರಿ, ವಲಯ ಖೋಖೋನಲ್ಲಿ 3 ಬಾರಿ, ರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ 3 ಬಾರಿ, ಖೇಲೋ ಇಂಡಿಯಾ 2 ಬಾರಿ, ಸೌತ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ 2 ಬಾರಿ, ಅಖಿಲ ಭಾರತ ಟೂರ್ನಿಮೆಂಟ್ನಲ್ಲಿ 1 ಬಾರಿ, ಖೋಖೋ ಇಂಡಿಯಾ ಮಹಿಳಾ ಲೀಗ್ನಲ್ಲಿ 2 ಬಾರಿ ಹಾಗೂ ಅಂತಾರಾಷ್ಟ್ರೀಯ ಖೋಖೋ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಸುಮಾರು 33 ಪಂದ್ಯಾವಳಿಯಲ್ಲಿ ಆಟವಾಡಿದ್ದೀರಿ. 2025ರಲ್ಲಿ ದೆಹಲಿಯಲ್ಲಿ ನಡೆದ ಖೋಖೋ ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದೀರಿ. ಹಾಗೆಯೇ 4ನೇ ಏಷ್ಯನ್ ಗೇಮ್ಸ್ನಲ್ಲಿ ಜೊತೆಗೆ ಉತ್ತಮ ರಕ್ಷಣಾತ್ಮಕ ಆಟಗಾರ್ತಿ ಜೊತೆಗೆ 39ನೇ ರಾಷ್ಟ್ರೀಯ ಜೂನಿಯರ್ನಲ್ಲಿ ಉತ್ತಮ ಆಟಗಾರ್ತಿಯಾಗಿ ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ ತಮ್ಮ ಹುಟ್ಟೂರಿಗೆ ಗೌರವ ತಂದುಕೊಟ್ಟಿದ್ದೀರಿ. ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಚಂಡೀಗಢ, ಒರಿಸ್ಸಾ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ದೆಹಲಿ, ವೆಸ್ಟ್ ಬೆಂಗಾಲ್, ಗುಜರಾತ್, ಗೋವಾ ಇನ್ನೂ ಅನೇಕ ಕಡೆ ಖೋಖೋ ಪಂದ್ಯಾವಳಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ತಮ್ಮದು. ತಮ್ಮ ಈ ಸಾಧನೆಯನ್ನು ಗಮನಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅಸೋಸಿಯೇಷನ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ವತಿಯಿಂದ 2025ನೇ ಸಾಲಿನ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ರೂ. 5,000 ನಗದು ಮತ್ತು ಪ್ರಶಸ್ತಿ ಫಲಕವನ್ನು ನೀಡಿ ಗೌರವಿಸುತ್ತಿದ್ದೇವೆ. ತಮ್ಮ ಕ್ರೀಡಾ ಸ್ಫೂರ್ತಿ ಹೀಗೆ ಮುಂದುವರಿಯಲಿ, ತಮ್ಮ ಕೀರ್ತಿಯು ಉಜ್ವಲಿಸಲಿ ಎಂದು ಹಾರೈಸುತ್ತೇವೆ. ವಂದನೆಗಳು. ನಂತರ 2025 ವರ್ಲ್ಡ್ ಕಪ್ ಖೋಖೋ ಚಾಂಪಿಯನ್ ವಿಜೇತ ತಂಡದ ಸದಸ್ಯೆಯಾದ ಕುಮಾರಿ ಚೈತ್ರರವರಿಗೆ ಅಲಯನ್ಸ್ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ರೆಡಿ ಹಾಗೆ ಹಲೋ ಒಂದು ನಿಮಿಷ ಹಾಗೇರಮ್ಮ ಹಾಗೇರಿ ಒಂದು ಸೆಕೆಂಡ್. ಹಲೋ ಓಕೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ 2025 ವರ್ಲ್ಡ್ ಕಪ್ ಖೋಖೋ ಚಾಂಪಿಯನ್ ಸದಸ್ಯೆಯಾದ ಕುಮಾರಿ ಚೈತ್ರ ಅವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಖೋಖೋ ವರ್ಲ್ಡ್ ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ಕೂಡ ಪಡೆದಿರ್ತೀವಿ. ಮತ್ತೆ ಫೈನಲ್ ಮ್ಯಾಚ್ ಅಲ್ಲಿ ನೇಪಾಳ ವಿರುದ್ಧ ನಡೆದಂತ ಫೈನಲ್ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡೆದಿರುತ್ತೆ. ಹಾಗೆ ನಾನು ಇದ್ರ ಜೊತೆಗೆ 32 ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ತಂಡವನ್ನು ಕೂಡ ಪ್ರತಿನಿಧಿಸುತ್ತಿದ್ದೇನೆ. ಈಗ ಕ್ರಿಕೆಟ್ ನಮ್ಮ ದೇಶದಲ್ಲಿ ಕ್ರಿಕೆಟ್ಗಂತ ಕೊಡುವಂಥ ಮಹತ್ವನ ಖೋಖೋ ಕೊಟ್ಟಿರಲ್ಲ. ಈಗೇನೋ ವಿಶ್ವಕಪ್ಗೆಲ್ಲ ಮಾಡಿದ್ದಾರೆ. ಇನ್ನೂ ಏನೇನು ಮಾಡಬೇಕು ಹೆಣ್ಮಕ್ಳಿಗೋಸ್ಕರ ಭಾರತ ಸರ್ಕಾರ? ಕ್ರಿಕೆಟ್ಗೆಲ್ಲ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಬೇರೆ ಗೇಮ್ಸ್ಗಳಿಗೆಲ್ಲ. ಆದರೆ ಖೋಖೋಗೆ ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ನೀಡ್ತಾ ಇಲ್ಲ. ಇವಾಗ ನಮ್ಮ ಪಕ್ಕದ ಸ್ಟೇಟಲ್ಲಿ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಜೊತೆಗೆ ಆಡಿದಂತಹ ಮಹಾರಾಷ್ಟ್ರದವರಾಗಿರ್ಬೋದು, ತಮಿಳುನಾಡು
ಮತ್ತೆ ಮಧ್ಯಪ್ರದೇಶ್ ಇವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅವ್ರ ಸರ್ಕಾರ. ಆದರೆ ನಮ್ಮ ಸರ್ಕಾರ ಇನ್ನು ಯಾವುದೇ ರೀತಿಯಾದಂಥ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾದಂಥ ಸ್ಪೋರ್ಟ್ಸ್ಗೆ ಏನು ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ರೆ ಇನ್ನೂ ಕ್ರೀಡೆಯಲ್ಲಿ ಮುಂದೆ ಬರ್ಬಹುದು ನಮ್ಮ ಕರ್ನಾಟಕ ಟೀಮ್ ಅವರು. ಹಾಗೆ ಮಹಿಳೆಯರಿಗೂ ಕೂಡ ಸಪೋರ್ಟ್ ಮಾಡಿದ್ರೆ ಮಹಿಳೆಯರು ಕೂಡ ಮುಂದಿನ ದಿನಗಳಲ್ಲಿ ಕ್ರೀಡೆಗಳಲ್ಲಿ ಹೆಚ್ಚು ಕ್ರೀಡೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ಕೂಡ ತಂದುಕೊಡ್ತಾರೆ. ಒಲಿಂಪಿಕ್ ಅಲ್ಲಿ ಆಗಿರ್ಬೋದು, ಮುಂದೆ ನಡೆಯುವಂಥ ಇಂಟರ್ನ್ಯಾಷನಲ್ ಟೂರ್ನೀಸ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ಕೂಡ ತಂದುಕೊಡ್ತಾರೆ. ಆದ್ರಿಂದ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರದಿಂದ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ತೀನಿ. ಅಮ್ಮ, ಇನ್ನೊಂದು, ಇದು ಅಂತಾರಾಷ್ಟ್ರೀಯ ಕ್ರೀಡೆ ಆದ್ದರಿಂದ ಕೇವಲ ನಮ್ಮ ರಾಜ್ಯ ಒಂದೇ ಅಲ್ಲ, ಇಡೀ ದೇಶದ ಸಹಾಯ ಕೂಡ ತಮಗೆ ಬೇಕಾಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ರಾಜ್ಯದ ಸಹಾಯ ಜೊತೆಗೆ ಮತ್ತೆ ದೇಶದ ಸಹಾಯ ಕೂಡ ಕೊಡಬೇಕಾಗುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇಂದನೂ ಕೂಡ ನಮಗೆ ಜಾಬ್ ಫೆಸಿಲಿಟೀಸ್ ಆಗಿರ್ಬೋದು, ಆ ರೀತಿ ಎಲ್ಲ ಫೆಸಿಲಿಟೀಸು ಕೊಟ್ಟರೆ ನಮಗೆ ಇನ್ನೂ ಮುಂದೆ ಬರೋದಕ್ಕೆ ಹೆಣ್ಮಕ್ಳು ಸಾಧ್ಯ ಆಗುತ್ತೆ. ಇವಾಗ ನಾವು ಸ್ಪೋರ್ಟ್ಸ್ ಮಿನಿಸ್ಟ್ರು ಕೂಡ ಭೇಟಿ ಮಾಡಿದ್ವಿ, ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಯಾರು ಮೇಡಮ್? ಸ್ಪೋರ್ಟ್ಸ್ ಮಿನಿಸ್ಟರ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಡೆಲ್ಲಿಲಿ ಅವತ್ತು ಮೀಟಿಂಗ್ ಇತ್ತು ನಮ್ದು. ಅದರಲ್ಲಿ ಮೀಟ್ ಮಾಡಿ ನಮ್ಮನ್ನ ಅವರು ಕೂಡ ಮಾತಾಡ್ಸಿದ್ದಾರೆ. ಅವರಿಂದನೂ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಡ್ಬೋದು. ಕೊನೆಯದಾಗಿ ನಿಮ್ಮ ತಂದೆ ತಾಯಿ ಬಗ್ಗೆ ಏನು ಹೇಳ್ತೀರಾ? ಸರ್, ನಮ್ಮ ತಂದೆ ತಾಯಿ ತುಂಬಾನೇ ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇವಾಗ ಅವರು ಎಜುಕೇಶನ್ ಮಾಡೋಕ್ಕಾಗಲಿಲ್ಲ, ಅದನ್ನ ನಮ್ಮ ಮುಖಾಂತರ ಎಜುಕೇಶನ್ ಮಾಡಿಸಿದ್ದಾರೆ ನಮಗೆ. ಮತ್ತೆ ಸ್ಪೋರ್ಟ್ಸ್ ಕೂಡ ಎಲ್ಲದೂ ಸಪೋರ್ಟ್ ಮಾಡಿದ್ದಾರೆ. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಶಾರ್ಟ್ಸ್ ಎಲ್ಲ ಹಾಕೊಂಡು ಸ್ಪೋರ್ಟ್ಸ್ ಆಡಿದ್ರೆ ಎಲ್ಲ ಹೇಳ್ತಾರೆ, ಅಕ್ಕಪಕ್ಕದ ಮನೆಯವರೆಲ್ಲ ಬೇಡ, ಕಳಿಸ್ಬೇಡಿ ಅಂತ. ಆದರೆ ಅವರು ಯಾವುದೇ ರೀತಿ ತಲೆಗೆ ಹಾಕೊಳ್ದೇನೆ ನನ್ನ ಎಲ್ಲ ಸ್ಪೋರ್ಟ್ಸ್ಗಳಿಗೂ ಕಳಿಸಿದ್ದಾರೆ. ಮತ್ತೆ ನಮ್ಮ ಮಂಜುನಾಥ್ ಸರ್, ನಮ್ಮ ಕೋಚು, ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಭವಾನಿ ಲೋಕೇಶ್ವರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಅಲಯನ್ಸಿನ ಡಾಕ್ಟರ್ ನಾಗರಾಜ್ ಬೈದಿರವರು, ಅಲಯನ್ಸಿನ KT ಹನುಮಂತರವರು, ಕುಮಾರಿ ಚೈತ್ರರವರು, ಶ್ರೀ ಎಸ್ ಮಂಜುನಾಥ್ ನಾಯ್ಕರವರು, ಶ್ರೀಮತಿ ಯೋಗಿತಾ ಎಸ್ರವರು, ಲೋಕೇಶ್ ಭವಾನಿರವರು, ಚಂದ್ರಶೇಖರ್ ಅವರು, ಲೋಕೇಶ್ ರವರು ಹಾಗೂ ಮೆಟ್ರಿಕ್ ವಿದ್ಯಾರ್ಥಿ ನಿಲಯದ ಸಿಬ್ಬಂದಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಮತ್ತು ಕಿರಿಯ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು.